ನಾ ಹೇಳೋ ಒಂದು ಹೆಸರಿಗೆ ಒಂದು ಶಕ್ತಿ ಇದೆ. ಆ ಶಕ್ತಿ ಯಾವುದು ಅಂತ ತಿಳಿಸ್ಕೊಡ್ತೀನಿ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಕರುನಾಡಿಗೆ ನಮಸ್ಕಾರ. ನಾವಿವತ್ತು ಹೋಗ್ತಾ ಇರೋದು ಮೈಸೂರಿಂದ 11 ಕಿಲೋಮೀಟರ್ ದೂರದಲ್ಲಿರುವ ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲಿ ಕೊರಗಜ್ಜ ಹಾಗೂ ರಾಜಗುಳಿಗನನ್ನು ಪೂಜಿಸುತ್ತಾರೆ. ಇಲ್ಲಿ ಬಂದು ಕೊರಗಜ್ಜನ ಬಳಿ ತಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಕ್ಷಣಕಾಲದಲ್ಲಿ ಪರಿಹಾರ ಆಗುತ್ತೆ ಅನ್ನೋ ದೃಢ ನಂಬಿಕೆ ಇದೆ. ಓಡಿ ಮತ್ತು ಅಚ್ಚು ಮೈರಾದೆ ಅವರ ಮಗುವೆ ನಮ್ಮ ಕೊರಗಜ್ಜ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಳ್ಳುತ್ತಾರೆ. ಆಮೇಲೆ ಬೈದಾರೆ ಜನಾಂಗದ ಮೈದಕ್ಕೆ ಬೈದಾರೆ ಇವರನ್ನು ಸಾಕುತ್ತಾರೆ. ಈಕೆಯ ಕುಲಕಸುಬು ಸೇಂದಿ ತಯಾರಿಸುವುದು. ಒಂದೊಮ್ಮೆ ಸೇಂದಿ ತರಲು ಹೋದಾಗ ಕೊರಗಜ್ಜ ಅದೃಶ್ಯರಾಗುತ್ತಾರೆ. ಆಗ ತಾಯಿ ಕೊರಗಜ್ಜ ಬಾರದೇ ಇರುವುದನ್ನು ನೋಡಿ ಹುಡುಕಲಾರಂಭಿಸಿದಾಗ ಅವರಿಗೊಂದು ಅಶರೀರವಾಣಿ ಕೇಳಿಸುತ್ತದೆ. ಆಗ ಕೊರಗಜ್ಜ ತಾಯಿಗೆ, ನಾನು ದೈವಾರಾಧನೆ ರೂಪ ತಾಳಿದ್ದೇನೆ, ಒಂದು ಕಪ್ಪು ಕಲ್ಲು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪೂಜೆ ಮಾಡಿ, 1 ಬಾರಿ ನೀವು ಕರೆದರೆ 9 ಬಾರಿ ನಿಮ್ಮ ಕಷ್ಟಕ್ಕೆ ಬರುತ್ತೇನೆ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಈ ದೇವಸ್ಥಾನದ ಪೂಜೆಯನ್ನು ನಿಲ್ಲಿಸಿದ್ರು. ಆದ್ರೆ ಇವಾಗ ಮತ್ತೆ ಪೂಜೆಯನ್ನು ಶುರು ಮಾಡಿದ್ದಾರೆ. ಇದರ ಬಗ್ಗೆ ಇಲ್ಲಿನ ಪುರೋಹಿತರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ವಿಶೇಷ ಪೂಜೆ ಇದೆ, ಅನ್ನದಾನ ಇದೆ, ಅಭಿಷೇಕ ಪೂಜೆ ಇದೆ. ಅನ್ನದಾನ ಮತ್ತು ಅಭಿಷೇಕ ಪೂಜೆ ಮಾಡ್ಕೊಂತಾರು. ಅಮಾವಾಸ್ಯೆ ದಿನ ಬಂದು ಮಾಡಿಸ್ಬೋದು. ವಿಶೇಷ ಪೂಜೆ ಇರುತ್ತೆ, ಅಭಿಷೇಕ ಇರುತ್ತೆ, ಅನ್ನದಾನ ಇರುತ್ತೆ. ಯಾವಾಗಲೂ ಕ್ಲೋಸ್ ಆಗಿಲ್ಲ, ಓಪನ್ ಆಗಿರುತ್ತೆ. ಕೊರಗಜ್ಜ ಮತ್ತು ಗುಳಿಗ 2 ದೇವಸ್ಥಾನ ಓಪನ್ ಇದೆ, ಬನ್ನಿ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಕೊರಗಜ್ಜನಿಗೆ ಪ್ರಿಯವಾದ ಚಕ್ಕುಲಿ, ಎಲೆ ಅಡಿಕೆ ಹಾಗೂ ಮದ್ಯಪಾನ ಇವುಗಳಲ್ಲಿ ಯಾವುದಾದರೂ ತಂದು ಕೊರಗಜ್ಜನಲ್ಲಿ ಅರ್ಪಿಸಿ ಕಷ್ಟಗಳನ್ನು ಹೇಳಿಕೊಂಡಲ್ಲಿ ಪರಿಹಾರವಾಗುತ್ತದೆ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ಸುದರ್ಶ್ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ.